ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು. ಸೊ ಏನೇನೆಲ್ಲ ಚೇಂಜಸ್ ಆಗಿದೆ ಫೀಚರ್ಸಲ್ಲಿ ಮತ್ತು ಮೈಲೇಜಲ್ಲಿ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ನೀವು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹಾಕಿದ್ದೀನಿ, ಅದಕ್ಕೆ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವು ಇವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು VXi ವೇರಿಯಂಟು. ಸೊ VXi ವೇರಿಯಂಟ್ಗೂ ಮತ್ತು ZXi ಏನೇನು ಬರೋದಿಲ್ಲ, ಏನೇನು ಬರುತ್ತೆ, ಮತ್ತು ಕಂಪ್ಲೀಟ್ ಇದರದ್ದು ರಿವ್ಯೂ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಫ್ರಂಟಲ್ಲಿ ಬರೋದಾರೆ ನಿಮ್ಗೆ ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ನಿಮಗೆ ಮಾರುತಿ ಲೋಗೋ, ಸುಜುಕಿ ಲೋಗೋ ಜೊತೆಗೆ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶು, ವಿತ್ ಇಲ್ಲಿ ಕ್ರೋಮ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಗ್ರಿಲ್ ನೋಡ್ತಾ ಇರ್ಬೋದು, ಗ್ರಿಲ್ಲಲ್ಲಿ ಮ್ಯಾಟ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ವಿತ್ ಬಂಪರ್ ವಿತ್ ಪೇಂಟೆಡ್ ಬಂಪರ್ ಬರುತ್ತೆ. ಫಾಗ್ ಲ್ಯಾಂಪು VXi ವೇರಿಯಂಟ್ ಆಗಿರೋದ್ರಿಂದ ಫಾಗ್ ಲ್ಯಾಂಪು ನಿಮಗೆ ಕಂಪ್ನಿ ಕಡೆಯಿಂದ ಬರುತ್ತಲ್ಲ, ನೀವು ಆಫ್ಟರ್ ಪರ್ಚೇಸ್ ಆದಮೇಲೆ ನೀವು ಅಡಿಷ್ನಲಾಗಿ ಹಾಕ್ಸ್ಕೋಬೇಕಾಗುತ್ತೆ. ಸೊ ಹೆಡ್ಲೈಟ್ ಬರೋದಾದ್ರೆ ನೋಡ್ತಾ ಇರ್ಬೋದು, ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ ನಿಮಗೆ. ಇದರಲ್ಲಿ ಹಾಲೋಜನ್ ಬರುತ್ತೆ, ಹಾಲೋಜನ್ ಇದು ಬರುತ್ತೆ ಹೆಡ್ಲೈಟು. ಸೊ ನಾರ್ಮಲ್ LED ಬರೋದಿಲ್ಲ. ಸೊ ನಿಮಗೆ ಇಂಡಿಕೇಟರು ಮತ್ತು ಏನು DRL ಬರುತ್ತೆ, ಆ ಲೈಟ್ಸ್ ಇಲ್ಲಿ ಬರುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ. ಸೊ ಇಂಜಿನ್ ಸ್ಪೆಸಿಫಿಕೇಷನ್ ಬರೋದಾದ್ರೆ ನೋಡ್ತಾ ಇರ್ಬೋದು, ಇದು 1.2 ಲೀಟರ್ Z ಸೀರೀಸ್ ಇಂಜಿನು. ಸೊ ಇದರಲ್ಲಿ ಪವರ್ ಬಂದು 82 PS ಪವರ್ ಬರುತ್ತೆ, 112 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಸೊ ಇದರಲ್ಲಿ CNG ವೇರಿಯಂಟ್ ಬರೋದಾದ್ರೆ ನೀವು 70 PS ಪವರ್ ಬರುತ್ತೆ, 102 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಸೊ ಮೈಲೇಜಲ್ಲಿ ನೀವು ನೋಡೋದಾದರೆ ಓವರಾಲು ಪೆಟ್ರೋಲ್ ಇಂಜಿನಲ್ಲಿ ನಾರ್ಮಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬಂದು 24.7 ಬರುತ್ತೆ. AGS ಅಂತ ಹೊಸ್ದಾಗಿ ಕೊಟ್ಟಿದ್ದಾರೆ, ಆಟೋ ಗೇರ್ ಶಿಫ್ಟ್ ಅಂತ. ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಏನು ಬರುತ್ತೆ ಅದು AGS ಅಂತ ಬರುತ್ತೆ. ಸೊ ಅದರಲ್ಲಿ ಬಂದು ನಿಮಗೆ 25.7 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ CNGಲಿ ನೋಡೋದಾದ್ರೆ ನಿಮಗೆ 33.7 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಇದು ಮೈಲೇಜ್ ಹಿಸ್ಟ್ರಿ. ಸೊ ನಿಮ್ಗೆ ಸೈಡ್ ವ್ಯೂ ಬರೋದಾರೆ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ನಿಮಗೆ ಮಿರರಲ್ಲಿ ನಿಮಗೆ ಸೈಡ್ ಇಂಡಿಕೇಟರ್ ಕೂಡ ಇಂಡಿಕೇಟ್ ಆಗಿದೆ. ಸೊ ನಿಮಗೆ ಟಾಪ್ ಎಂಡ್ ಹೋಗೋದಾದ್ರೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ಟಾಪ್ ಎಂಡಲ್ಲಿ VXi ಪ್ಲಸ್ ವೇರಿಯಂಟಲ್ಲಿ ನಿಮ್ಗೆ ಏನಂದರೆ ಇಲ್ಲಿ ಒಂದು ಕ್ಯಾಮ್ರಾ ಕೂಡ ಬರುತ್ತೆ ಅಂತ ಹೇಳ್ಬೋದು. ಬಟ್ ಇದು VXi ಆಗಿರೋದ್ರಿಂದ ZXi ಪ್ಲಸ್ಸಲ್ಲಿ ನಿಮ್ಗೆ ಕ್ಯಾಮ್ರಾ ಬರುತ್ತೆ, VXi ಆಗಿರೋದ್ರಿಂದ ಕ್ಯಾಮ್ರಾ ಬರೋದಿಲ್ಲ. ಸೊ ಇಲ್ಲಿ ಏನು ಇಂಡಿಕೇಟರ್ ಇದೆ, ಏನು ಇಂಟಿಗ್ರೇಟ್ ಆಗಿದೆ ಆ ರೀತಿ ಬರುತ್ತೆ. ಮತ್ತು ನಿಮಗೆ ಅಲಾಯ್ ವೀಲು ಅಷ್ಟೇ, ZXi ಪ್ಲಸ್ಸಲ್ಲಿ ನಿಮಗೆ ಮ್ಯಾಗ್ ವೀಲ್ ಬರುತ್ತೆ. ZXi ಮತ್ತು ZXi ಪ್ಲಸ್ಸಲ್ಲಿ ಮ್ಯಾಗ್ ವೀಲ್ ಬರುತ್ತೆ. VXiಯಲ್ಲಿ ನಿಮಗೆ ನಾರ್ಮಲ್ ವೀಲ್ ಬಂದು ಮತ್ತು ನಿಮಗೆ ವೀಲ್ ಕ್ಯಾಪ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ರಂಟಲ್ ಡಿಸ್ಕು, ರಿಯರಲ್ಲಿ ಡ್ರಮ್ ಬ್ಯಾಗ್ ಸಿಗುತ್ತೆ. ವಿತ್ ನಿಮ್ಮ ಟೈಪ್ ಸೈಜ್ ನೋಡೋದಾದ್ರೆ 165/80/R14 14 ಇಂಚ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 163 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 37 ಲೀಟರ್ಸು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ರಿಯರ್ ಸೈಡ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಶಾರ್ಕ್ ಫಿನ್ ಆ್ಯಂಟೆನಾ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ರಿಯರ್ ಸೈಡಲ್ಲಿ ನಿಮಗೆ ಸೆಡಾನ್ ಗಾಡಿ ಆಗಿರೋದ್ರಿಂದ ವೈಪರ್ ಸಿಗೋದಿಲ್ಲ ನಿಮಗೆ, ಡಿಫಾಗರ್ ಮಾತ್ರ ಬರುತ್ತೆ. ಡಿಫಾಗರ್ ಮತ್ತು ಸ್ಟಾಪ್ ಲ್ಯಾಂಪ್, ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೈಡಲ್ಲಿ ಒಂದು ಸ್ಪಾಯ್ಲರ್ ಥರ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇದೇನಕ್ಕಿಂತ ಸೆಡನ್ ಆಗಿರೋದ್ರಿಂದ ಏರ್ ಪ್ರೆಷರ್ನ ಕಂಪ್ಲೀಟಾಗಿ ಗಾಡಿ ಗ್ರೌಂಡಲ್ಲಿ ಕುತ್ಕೋಬೇಕು ಅಂತ ಆ ರೀತಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿಯರ್ ನೋಡೋದಾದ್ರೆ ನಿಮಗೆ ನೋಡ್ತಾ ಇರ್ಬೋದು, ಇದು LED ಟೈಲ್ ಲ್ಯಾಂಪ್ ಬರುತ್ತೆ. ವಿತ್ ನಿಮಗೆ ರಿವರ್ಸ್ ಲ್ಯಾಂಪು ಮತ್ತು ಇಂಡಿಕೇಟರ್ ಲ್ಯಾಂಪ್ ಕೂಡ ಇಲ್ಲಿ ಫುಲ್ಲು ಕ್ಲಬ್ ಮಾಡಿ ಇಂಟಿಗ್ರೇಟ್ ಆಗಿ ಒಂದೇ ಟೈಲ್ ಲ್ಯಾಂಪಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ರಿಯರ್ ಸೈಡ್ ವ್ಯೂ ನೋಡಿದರೆ ಡಿಸೈರ್ದು ಲೋಗೋ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸುಜುಕಿ ಲೋಗೋ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ರಿಯರ್ ಸೈಡಲ್ಲಿ ವಿತ್ ನಿಮಗೆ ಇಲ್ಲೊಂದು ಕ್ರೋಮಿಯಂ ಟಚ್ಚು ಮತ್ತು ಪಿಯಾನೋ ಬ್ಯಾಕ್ ಫಿನಿಷಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಲುಕ್ಕು ಅಂತ ಹೇಳ್ಬೋದು. ವಿತ್ ನೋಡ್ತಾ ಇರ್ಬೋದು ಇಲ್ಲಿ ಟೈಲ್ ಲ್ಯಾಂಪಲ್ಲೂ ಕೂಡ ನಿಮಗೆ ಬ್ಲ್ಯಾಕ್ ಏನು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಇದೆ ಇದ್ರದ್ದು, ಅದು ಹಂಗೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಸೊ ರಿಯರ್ ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮಗೆ 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕೂಡ ಬರುತ್ತೆ. VXi ವೇರಿಯಂಟಲ್ಲೂ ಸೆನ್ಸರ್ ಬರುತ್ತೆ, ಅದೊಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಬಂಪರ್ ಡಿಸೈನು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ಸ್ಲೈಡಲ್ಲಿ ಕ್ಲಬ್ ಆಗಿ ಸ್ವಲ್ಪ ಚೆನ್ನಾಗಿ ಲುಕ್ ಮಾತ್ರ ಮಸ್ತಾಗಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಬೂಟ್ ಸ್ಪೇಸ್ ನೋಡೋದಾದರೆ 382 ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಪೇಸ್ ಇದೆ ಅಂತ. ಸ್ಪೇಸ್ ಅಂತೂ ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು. 382 ಲೀಟರ್ಸು ವಿತ್ ನಿಮಗೆ ಲ್ಯಾಂಪ್ ಕೂಡ ಬರುತ್ತೆ. ಹಾಗೆ ಸ್ಪೇರ್ ವೀಲ್ ನೋಡೋದಾದರೆ ಸ್ಪೇರ್ ವೀಲು ಅಷ್ಟೇ ನೋಡ್ತಾ ಇರ್ಬೋದು, ನಿಮ್ಮದೇನು ನಾರ್ಮಲ್ ವೀಲ್ ಇದೆ ಸೈಜು ಅದೇ ಸೈಜ್ ಸ್ಪೇರ್ ವೀಲ್ ಬರುತ್ತೆ ಅಂತ ಹೇಳ್ಬೋದು VXi ವೇರಿಯಂಟ್ಗೆ. ಸೊ
ಸೊ ಸ್ಪೇಸು ಅಷ್ಟೇ ತುಂಬ ಯೂಸ್ ಆಗಿದೆ ಸೆಡಾನಲ್ಲಿ ಅಂತ ಹೇಳ್ಬೋದು. ಸೊ ನಿಮಗೆ ಕೀ ನೋಡೋದಾದರೆ ಕೀ ಲಾಕ್ ಆ್ಯಂಡ್ ಅನ್ಲಾಕ್ ಬಟನು ವಿತ್ ಮ್ಯಾನ್ಯಲ್ ಸ್ಟಾರ್ಟ್ ಬಟನ್ ಬರುತ್ತೆ. ನಿಮಗೆ ಟಾಪ್ ಎಂಡಲ್ಲಿ ಆದರೆ ZXi ಪ್ರೆಸರ್ ಆದರೆ ನಿಮಗೆ ಮ್ಯಾನ್ಯಲ್ ನಾರ್ಮಲ್ ಕೀಲೆಸ್ ಎಂಟ್ರಿ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ಲಾಕ್ ಆ್ಯಂಡ್ ಅನ್ಲಾಕ್ ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಟಾಪ್ ಎಂಡ್ಗೆ. ಸೊ ಒಳಗಡೆ ಫ್ರಂಟ್ ಲುಕ್ ಏನು ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ನಿಮಗೆ ಫ್ರಂಟ್ ಡೋರ್ ನೋಡೋದಾದರೆ ನಿಮಗೆ ಬ್ಲ್ಯಾಕು ಮತ್ತು ಬೇಜ್ ಕಲರಲ್ಲಿ ಡ್ಯುಯಲ್ ಟೋನ್ ಕಲರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ನೋಡಿದರೆ ಇದು ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ ಕಂಟ್ರೋಲ್ಸು ವಿತ್ ನಿಮಗೆ ಆಟೋ ಫೋಲ್ಡಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಟೋ ಫೋಲ್ಡ್ ಕೂಡ ಆಗುತ್ತೆ ಮಿರರು. ಹಾಗೆ ನಿಮಗೆ ವಿಂಡೋಸು ಆಫ್ ಬಟನು ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಬಟನು ಮತ್ತು ನಿಮಗೆ ಡ್ರೈವರ್ ಸೈಡ್ ವಿಂಡೋ ಆಟೋ ಅಪ್ ಆ್ಯಂಡ್ ಆಟೋ ಡೌನ್ ಫಂಕ್ಷನ್ ಕೂಡ ಬರುತ್ತೆ ಮತ್ತು ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲೊಂದು ಸ್ವಲ್ಪ ಸ್ಪೇಸು ವಿತ್ ಬಾಟಲ್ ಹೋಲ್ಡರು ಕೊಟ್ಟಿದ್ದಾರೆ. ವಿತ್ ನಿಮಗೆ ಪಾಕೆಟ್ ಹೋಲ್ಡರ್ ಏನು ಸ್ಪೇಸ್ ಬೇಕು ಆ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ಇಲ್ಲೊಂದು ಸ್ವಲ್ಪ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ಸ್ಪೀಕರ್ ಬರುತ್ತೆ. ನಿಮಗೆ ಟಾಪ್ ಎಂಡ್ ನೋಡಿದ್ರೆ ಇಲ್ಲಿ ಒಂದು ಟ್ವಿಟರು ಒಂದು ಸ್ಪೀಕರ್ ಬರುತ್ತೆ. ಬಟ್ ಇದು VXi ವೇರಿಯಂಟ್ ಆಗಿರೋದ್ರೆ ನಿಮ್ಗೆ ಸ್ಪೀಕರ್ ಮಾತ್ರ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇದರಲ್ಲಿ ಬರೋದಾದ್ರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಬಟನ್ನು ಮತ್ತು ಆಟೋ ಐಡಲ್ ಸ್ಟಾಪ್ ಬಟನ್ನು. ಸೊ ನಿಮ್ಗೆ ಏನಾನ ಸಿಗ್ನಲಲ್ಲಿ ಗಾಡಿ ಏನಾನ ಆನ್ ಆಗಿತ್ತು ಅಂದಾಗ ನೀವು ಗಾಡಿ ಗೇರ್ಗೆ ಲೂಟ್ಲಿಗೆ ಹಾಕ್ಬಿಟ್ಟು ಕ್ಲಚ್ಚು ತೆಗೆದ ತಕ್ಷಣ ಆಟೋಮೆಟಿಕ್ಕಾಗಿ ಇಂಜಿನ್ ಆಫ್ ಆಗುತ್ತೆ ಮತ್ತು ಕ್ಲಚ್ ಟಚ್ ಮಾಡಿದ ತಕ್ಷಣ ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಇಲ್ಲಿ AC ವೆಂಟ್ಸ್ ನೋಡೋದಾದರೆ AC ವೆಂಟ್ಸ್ದು ಕಂಟ್ರೋಲ್ಸು ಮತ್ತು ಇದು ಸ್ಟಾಪ್ ಮಾಡಿದ್ರೆ ಸ್ಟಾಪು ಮತ್ತು ಕಂಟ್ರೋಲ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಸೀಟ್ ಅಡ್ಜಸ್ಟೇಬಲ್ ನೋಡೋದಾದ್ರೆ ನಿಮಗೆ ಮ್ಯಾನ್ಯಲ್ ಸೀಟ್ ಅಡ್ಜಸ್ಟೇಬಲ್ ಬರುತ್ತೆ ನಿಮಗೆ. ಸೊ 6 ವೇ ಸೀಟ್ ಅಡ್ಜಸ್ಟೇಬಲ್ ಇದು ಫ್ರಂಟ್ ಆ್ಯಂಡ್ ಬ್ಯಾಕು ಮತ್ತು ಹೈಟ್ ಅಡ್ಜಸ್ಟ್ಮೆಂಟ್ ಮತ್ತು ಇದು ರಿಯರ್ ಸೈಡ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮ್ಗೆ ನೋಡೋದಾದ್ರೆ ಇಲ್ಲಿ ಬೂಟು ಮತ್ತು ಫ್ಯೂಲ್ ಲಿಡ್ ಓಪನ್ ಬಟನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಇಲ್ಲಿ ಇದು ಫ್ರಂಟು ಇದ್ರದ್ದು ಮತ್ತು ಬೂಟ್ದು ಓಪನ್ನು ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಟೇರಿಂಗ್ ನೋಡೋದಾದರೆ ನಿಮಗೆ VXi ವೇರಿಯಂಟ್ ಆಗಿರೋದ್ರಿಂದ PU ಮೋಲ್ಡ್ ಏನಿದೆ ಮೋಲ್ಡೆಡ್ ಲೆದರ್ ಬರೋದಿಲ್ಲ. ನಿಮಗೆ ಟಾಪ್ ಎಂಡಲ್ಲಿ ಬಂದು ಲೆದರ್ ಸ್ಟೇರಿಂಗ್ ವೆಲ್ ಬರುತ್ತೆ. ಇದರಲ್ಲಿ ನಾರ್ಮಲ್ ಮೋಲ್ಡೆಡ್ ಸ್ಟೇರಿಂಗ್ ಬರುತ್ತೆ. ವಿತ್ ನೀವು ಕಂಟ್ರೋಲ್ಸ್ ನೋಡೋದಾದರೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಮತ್ತು ಇದು ಟ್ರ್ಯಾಕ್ ಸೀಡ್ ಬಟನ್ಸು ಹಾಗೆ ಮ್ಯೂಟ್ ಬಟನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲಿ ಕಾಲ್ ರಿಸೀವ್ ಕಾಲ್ ಕಟ್ ಬಟನು ವಿತ್ ವಾಯ್ಸ್ ಕಮೆಂಟ್ ಬಟನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾದರೆ ಸ್ಪೀಡೋಮೀಟ್ರಿಗೆ ನೋಡ್ತಾ ಇರ್ಬೋದು. ನಿಮಗೆ RPM ಮೀಟ್ರು ಮತ್ತು ಫ್ಯೂಲ್ ಇಂಡಿಕೇಟರು ಹಾಗೆ ಸ್ಪೀಡೋಮೀಟ್ರದ್ದು ಏನಿದೆ ಕಂಟ್ರೋಲ್ಸು ಅದು ಇಲ್ಲಿ ಬರುತ್ತೆ. ಮತ್ತು ಗಾಡಿ ಈಟಿದ್ದು ಕಂಟ್ರೋಲ್ಸು ಇಲ್ಲಿ ಬರುತ್ತೆ. ಮತ್ತು ನಿಮ್ಮ ಟೈಮು ಮತ್ತು ಸೀಟ್ ಬೆಲ್ಟ್ಸ್ ಏನಿದೆ ಆ ಡಿಸ್ಪ್ಲೇ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಟಾಪ್ ಎಂಡ್ಗೆ ಹೋಗೋದಾದ್ರೆ ನಿಮಗೆ ಟಾಪ್ ಎಂಡಲ್ಲಿ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮು ಮತ್ತು ಇಲ್ಲಿ ಕ್ರೂಸ್ ಕಂಟ್ರೋಲು ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ VXi ವೇರಿಯಂಟ್ ಆಗಿದೆ ಸ್ವಲ್ಪ ಆಪ್ಷನ್ಸ್ ಡೌನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಮತ್ತು ಸೊ ನಿಮ್ಗೆ ಸಿಸ್ಟಮ್ ಬರೋದಾದ್ರೆ ನೋಡ್ತಾ ಇರ್ಬೋದು. ನಿಮ್ಮ ಸಿಸ್ಟಮಲ್ಲಿ ಇದು ನಾರ್ಮಲ್ VXi ವೇರಿಯಂಟ್ ಆಗಿರೋದ್ರಿಂದ ಸ್ವಲ್ಪ ಫೀಚರ್ಸ್ ಕಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ಸು ಮತ್ತು ಮ್ಯೂಟ್ ಬಟನ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಪ್ಯಾಸೆಂಜರ್ಸ್ ಏನಾನ ಡ್ರೈವರ್ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತ ವಿತ್ ಹೋಮ್ ಸ್ಕ್ರೀನ್ ಬಟನ್ನು ಮತ್ತು ವಾಯ್ಸ್ ಕಮೆಂಟ್ ಬಟನ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಹೇಳ್ತೀರಾ ಆ ರೀತಿ ಬಟನ್ ವರ್ಕ್ ಆಗುತ್ತೆ. ಮತ್ತು ಮ್ಯೂಸಿಕ್ದು ಅಷ್ಟೇ, ಮ್ಯೂಸಿಕ್ದು ಇಲ್ಲೇ ವರ್ಕ್ ಆಗುತ್ತೆ. ಮತ್ತು ಏನಾನ ಫೋನ್ ಕನೆಕ್ಟಿವಿಟಿ ಆಗಿದ್ದರೆ ಫೋನ್ ಕನೆಕ್ಟಿವಿಟಿದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ FM AM DRM ಅಂತ ಏನು ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ಫೋನ್ ಕನೆಕ್ಟಿವಿಟಿ ಏನಿದೆ ಅದೆಲ್ಲ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಟಾಪ್ ಎಂಡ್ಗೆ ಹೋಗೋದಾದ್ರೆ ಟಾಪ್ ಎಂಡಲ್ಲಿ ನಿಮಗೆ ಆಟೋ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ನೋಡೋದಾದ್ರೆ ರೇಂಜ್ ಕೂಡ ಸಿಗುತ್ತೆ. ರೇಂಜು ಮತ್ತು ಆ್ಯಾವ್ರೇಜು ಏನು ಕೊಡ್ತಾ ಇದೆ ಗಾಡಿ ಮೈಲೇಜು ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ವಿತ್ ನಿಮ್ಗೆ ಇಲ್ಲಿ ಟೈಮು ಮತ್ತು ಏನು ಡೇಟು ಎಲ್ಲ ಇದೆ ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಸೆಂಟ್ರಲ್ಲಿ AC ವೆಂಟ್ಸ್ ಬರೋದಾದರೆ ಸೆಂಟ್ರಲ್ಲಿ ಇಲ್ಲಿ 2 AC ವೆಂಟ್ಸ್ ಕೊಟ್ಟಿದ್ದಾರೆ ಮತ್ತು ಹಜಾರ್ಡ್ ಲೈಟ್ದು ಬಟನ್ ಕೂಡ ಕೊಟ್ಟಿದ್ದಾರೆ ಪಾರ್ಕಿಂಗ್ ಇದ್ರದ್ದು. ಇದರಲ್ಲಿ ಏನಿಲ್ಲ ನಾರ್ಮಲಾಗಿ ಬೇರೆ VXi ವೇರಿಯಂಟ್ ಆಗಿರೋದು ನಾರ್ಮಲ್ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಇಲ್ಲೊಂದು ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡ್ಯಾಶ್ಬೋರ್ಡ್ ನೋಡೋದಾದರೆ ಸ್ವಲ್ಪ 2 3 ಕಲರಲ್ಲಿ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ಲ್ಯಾಕು ಬೀಜು ಮತ್ತು ಇಲ್ಲಿ ಸ್ವಲ್ಪ ಸಿಲ್ವರ್ ಟಚ್ಚು. ಹಾಗೆ ಇಲ್ಲಿ ಸ್ವಲ್ಪ ನೀವು ಟಾಪ್ ಎಂಡ್ಗೆ ಹೋಗೋದ್ರೆ ಇಲ್ಲಿ ಇನ್ನೊಂದು ಥರ ಟೆಕ್ಸ್ಚರ್ ಥರ ಲುಕ್ ಬರುತ್ತೆ. ಇದರಲ್ಲಿ VXi ವೇರಿಯಂಟ್ ಆಗಿರೋದ್ರಿಂದ ಸ್ವಲ್ಪ ಡಿಸೈನ್ ಕಮ್ಮಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ AC ಕಂಟ್ರೋಲ್ಸು ಅಷ್ಟೇ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ AC ಫ್ಯಾನ್ ಸ್ಪೀಡ್ ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ಸ್ ಮಾಡ್ಕೋಬೋದು. ಮತ್ತು ನಿಮಗೆ ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಕೂಡ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ಹಾಟು ಇಲ್ಲ ಕೂಲು ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ನೋಡಿ ಕಂಟ್ರೋಲ್ಸು ನಿಮ್ಗೆ ಚೇಂಜ್ ಆಗ್ತಾ ಇರುತ್ತೆ.
ಸೊ ಹಾಟ್ ಬೇಕು ಅಂದರೆ ಹಾಟ್ ಆಗಿದ್ರೆ, ಕೋಲ್ಡ್ ಟೈಪ್ ಬೇಕು ಅಂದರೆ ಕೋಲ್ಡ್ ಟೈಪ್ ಆಗುತ್ತೆ. ಮತ್ತು ನಿಮಗೆ ಇಲ್ಲೂ ಅಷ್ಟೇ, ಇಲ್ಲಿ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿದ್ದರೆ ಇಲ್ಲೊಂದು ಸ್ವಲ್ಪ ಡಿಸೈನ್ಸ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲೂ ಅಷ್ಟೇ ಸ್ವಲ್ಪ ಸಿಲ್ವರ್ ಪೇಂಟೆಡ್ ಬರುತ್ತೆ, ಬಟ್ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇಲ್ಲೂ ಅಷ್ಟೇ ಬೀಚ್ ಕಲರಲ್ಲಿ ಡ್ಯುಯಲ್ ಟೋನ್ ಏನು ಕಾಂಬಿನೇಷನ್ ನೋಡಿದ್ದಾರೆ ಡೋರಲ್ಲಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮ್ಗೆ ಇಲ್ಲಿ ನೋಡಿದ್ರೆ ಟೈಪ್ ಎ USB ಪೋರ್ಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ 12 ವೋಲ್ಟ್ಸ್ USB ಸಾಕೆಟ್ ಏನು ಕನೆಕ್ಟ್ ಮಾಡ್ಕೋಬೋದು ಅದನ್ನು ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆದರೆ ಇಲ್ಲಿ ನಾವು ಚಾರ್ಜ್ಗೆ ಇಟ್ಕೋಬೋದು. ವೈರ್ಲೆಸ್ ಚಾರ್ಜರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ZXi ಪ್ಲಸ್ಸಲ್ಲಿ. ಸೊ ಇದು VXi ಆಗಿರೋದ್ರಿಂದ ವೈರ್ಲೆಸ್ ಚಾರ್ಜರ್ ಸಿಗೋದಿಲ್ಲ. ವಿತ್ ನಿಮಗೆ ಇಲ್ಲೊಂದು ಕಪ್ ಹೋಲ್ಡರ್ ಬರುತ್ತೆ. ಹಾಗೆ ಮ್ಯಾನ್ಯುವಲ್ ಗೇರ್ ಕೊಟ್ಟಿದ್ದಾರೆ, 5 ಸ್ಪೀಡು ಮ್ಯಾನ್ಯುವಲ್ ಗೇರ್ ಬರುತ್ತೆ. ವಿತ್ ನಿಮಗೆ ಪಾರ್ಕಿಂಗ್ ಬ್ರೇಕ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಬರೋದಾರೆ ನೋಡ್ತಾ ಇರ್ಬೋದು, ಇಲ್ಲಿ ಟೈಪ್ C USB ಪೋರ್ಟ್ ಸಾಕೆಟ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಮೊಬೈಲ್ ಹೋಲ್ಡರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡೋರ್ ಗ್ಲೋ ನೋಡೋದಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ನಿಮಗೆ ವಿಂಡೋ ಇದು ನೋಡಿದ್ರೆ IRVM ನೋಡೋದಾದ್ರೆ ನಿಮಗೆ ಮೆನುವಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ರೀಡಿಂಗ್ ಲ್ಯಾಂಪ್ಸ್ ಕೂಡ ಅಷ್ಟೇ, ಹಲೋಜನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮೈಕ್ ಪ್ಲೇಸ್ಮೆಂಟ್ ಆಗಿದೆ, ಬ್ಲೂಟೂತ್ ಕನೆಕ್ಟಿವಿಟಿ ಆಗಿದ್ದಾಗ ನೀವು ಮಾತಾಡೋದು ಬೇರೆ ಇನ್ನೊಬ್ರಿಗೆ ಕೇಳಿಸ್ಬೇಕಾದ್ರೆ ಇಲ್ಲೊಂದು ಮೈಕ್ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸನ್ವೈಸರಲ್ಲಿ ಬರೋದಾದ್ರೆ ನಿಮಗೆ ಇಲ್ಲಿ ವೆನಿಟಿ ಮಿರರ್ ಬರೋದಿಲ್ಲ, ಟಿಕೆಟ್ ಹೋಲ್ಡರ್ ಮಾತ್ರ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಪ್ಯಾಸೆಂಜರ್ ಸನ್ವೈಸರಲ್ಲಿ ನೋಡೋದಾದ್ರೆ ನಿಮಗೆ ವ್ಯಾನಿಟಿ ಮಿರರ್ ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ಟಾಪ್ ಎಂಡ್ ನೋಡೋದಾದ್ರೆ ಟಾಪ್ ಎಂಡಲ್ಲಿ ನಿಮಗೆ ಸನ್ರೂಫ್ ಆಪ್ಷನ್ ಕೂಡ ಬರುತ್ತೆ. ಸೊ ಇದು VXi ಆಗಿರೋದ್ರಿಂದ ಸನ್ರೂಫ್ ಆಪ್ಷನ್ ಇರೋದಿಲ್ಲ. ಸೊ ನಿಮಗೆ ಇಲ್ಲಿ ಸೆಂಟ್ರಲ್ಲಿ ರಿಯರ್ ಪ್ಯಾಸೆಂಜರ್ಸ್ಗೆ ಹಲೋಜನ್ ಲ್ಯಾಂಪ್ ಕೂಡ ಅವೈಲಬಿಲಿಟಿ ಇದೆ. ಸೊ ನೀವು ಟಾಪ್ ಎಂಡ್ಗೆ ಹೋಗ್ತೀವಿ ಅಂದಾಗ ಅಲ್ಲಿ ನಿಮಗೆ ಸನ್ರೂಫ್ ಬರುತ್ತೆ. ಸೊ ಲೈಟ್ ಆಪ್ಷನ್ಸ್ ಸಿಗೋದಿಲ್ಲ ಅಂತ ಹೇಳ್ಬೋದು. ಸೊ ನಿಮಗೆ ರಿಯರ್ ಸೈಡ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ರಿಯರ್ ಸೈಡ್ ಡೋರಲ್ಲೂ ಅಷ್ಟೇ ನಿಮಗೆ ನೋಡ್ತಾ ಇರ್ಬೋದು. ಇದರಲ್ಲೂ ಏನು ಫ್ರಂಟ್ ಡೋರಲ್ಲಿ ಏನು ನೋಡಿದ್ದೀವಿ ಅದೇ ರೀತಿ ನಿಮಗೆ ಡ್ಯುಯಲ್ ಟೋನ್ ಕಲರ್ ಬರುತ್ತೆ. ಆರ್ಮೆಸ್ ಕೂಡ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಪವರ್ ವಿಂಡೋ ಬಟನ್ಸ್ ಕೂಡ ಸಿಗುತ್ತೆ. ವಿತ್ ಇಲ್ಲಿ ಬಾಟಲ್ ಹೋಲ್ಡರ್ ಕೂಡ ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬೋದು. ಇದು ಅಷ್ಟೇ ನಾರ್ಮಲ್, ಇದು ಸ್ವಲ್ಪ ಸಾಫ್ಟ್ ಟಚ್ ಕೊಟ್ಟಿಲ್ಲ, ನಾರ್ಮಲ್ ಏನು ಮೋಲ್ಡೆಡ್ ಇದು ಬರುತ್ತೆ ಅದೇ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ಒಂದು ಕ್ರೋಮಿಯಂ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ನೋಡೋದಾದ್ರೆ ಏರ್ ಸೀಟ್ ಕಂಫರ್ಟ್ ನೋಡ್ತಾ ಇರ್ಬೋದು. ಥೈ ಸಪೋರ್ಟು ತುಂಬ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಥೈ ಸಪೋರ್ಟು ಅಷ್ಟೇ. ನೀ ರೂಮು ಅಷ್ಟೇ ನೋಡ್ತಾ ಇರ್ಬೋದು. ನಾವು ಗಾಡಿ ಇದನ್ನು ಬೇಕಾದ್ರೆ ನೋಡ್ತಾ ಇರ್ಬೋದು, ಸೀಟ್ನ ಹಿಂದಕ್ಕೆ ಎಳ್ಕೊಂಡ್ರು ಅಷ್ಟೇ ನೀ ರೂಮು ನೋಡ್ತಾ ಇರ್ಬೋದು. ಎಷ್ಟು ನೀ ರೂಮು ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ನನ್ನ ಹೈಟ್ ಬಂದು 5.11. ಸೊ 5.10 11 ಇರೋರಿಗೆ ಏನು ಅಷ್ಟೊಂದೇನು ಇದಾಗೋದಿಲ್ಲ. ಹೆಡ್ ರೂಮ್ ಅಷ್ಟೇ ನೋಡ್ತಾ ಇರ್ಬೋದು. ಹೆವಿ ಸಖತ್ ಗ್ಯಾಪ್ ಇದೆ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ನಿಮಗೆ ಪಾಕೆಟ್ ಹೋಲ್ಡರ್ ಕೂಡ ಸಿಗುತ್ತೆ ಪ್ಯಾಸೆಂಜರ್ ಸೈಡು. ಡ್ರೈವರ್ ಸೈಡ್ ನಿಮಗೆ ಪಾಕೆಟ್ ಹೋಲ್ಡರ್ ಸಿಗೋದಿಲ್ಲ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯರ್ ಸೈಡಲ್ಲಿ ನೋಡೋದಾದರೆ ಇಲ್ಲಿ AC ವೆಂಟ್ಸ್ ಕೂಡ ರಿಯರ್ ಪ್ಯಾಸೆಂಜರ್ಸ್ಗೆ VXiಲ್ಲೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ಗಾಡಿಗಳಲ್ಲಿ ಟಾಪ್ ಆ್ಯಂಡ್ ಮಾತ್ರ ಅವೈಲಬಿಲಿಟಿ ಕೊಡ್ತಾರೆ, ಬಟ್ ಇದರಲ್ಲಿ ನಿಮಗೆ ರಿಯರ್ ಸೈಡಲ್ಲಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಕಂಟ್ರೋಲ್ಸು ಬೇಕು ಇಲ್ಲ ಬೇಡ ಅನ್ನೋದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರ್ ಸೀಟ್ಸ್ ನೋಡೋದಾದರೆ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಸೆಂಟರ್ ಆರ್ಮೆಸ್ಟ್ ಕೂಡ ಬರುತ್ತೆ. ಸೊ ವಿತ್ ನಿಮಗೆ ಈ ಸೈಡ್ 2 ಪ್ಯಾಸೆಂಜರ್ಗೆ ಏನಿದೆ ಅವ್ರಿಗೆ ಮಾತ್ರ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಸೀಟ್ ಬೆಲ್ಟ್ ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟು 3 ಜನಕ್ಕೂ ಏನಿದೆ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೀಟ್ ಬೆಲ್ಟ್ ಕೂಡ 3 ಜನಕ್ಕೂ ನೀವು ಹಾಕೋಬೋದು. ಸೊ ಆ ರೀತಿ ಸೀಟ್ ಬೆಲ್ಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಐಸೋಫಿಕ್ಸ್ ಚೈಲ್ಡ್ದು ಇದು ಕೂಡ ಕೊಟ್ಟಿದ್ದಾರೆ ಕಂಟ್ರೋಲ್ಸು. ನೀವು ಇಲ್ಲಿ ಲಾಕ್ ಮಾಡಿಕೊಂಡು ಚೈಲ್ಡ್ ಸೀಟ್ನ ಲಾಕ್ ಮಾಡ್ಬೋದು ಅಂತ ಹೇಳ್ಬೋದು. ಅದು ಕೂಡ ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಇಷ್ಟಾಗಿತ್ತು ಈ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ರಿವ್ಯೂ. ಸೊ ಓವರಾಲ್ ಹೇಳೋದಾದ್ರೆ ನಿಮಗೆ 5 ಸ್ಟಾರ್ ರೇಟಿಂಗಲ್ಲಿ ಗಾಡಿ ಪ್ರೈಸ್ ಬಂದು ನೀವು ನೋಡ್ತಾ ಇರ್ಬೋದು. VXi ವೇರಿಯಂಟಲ್ಲಿ ಬಂದು 9,80,000 ಬರುತ್ತೆ. ಅದೇ ಟಾಪ್ ಎಂಡ್ ZXi ಪ್ಲಸ್ ಬಂದು ನಿಮಗೆ 12,08,000 ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ CNG ವೇರಿಯಂಟ್ ಹೋಗೋದಾದ್ರೆ VXi ಬಂದು 10,80,000 ಮತ್ತು ನಿಮಗೆ ZXi ಬಂದು 12,28,000 ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲು ವಿತ್ ಮೈಲೇಜಲ್ಲೂ ಅಷ್ಟೇ. ಸೊ ಸೇಫ್ಟಿ ರೇಟಿಂಗ್ಸಲ್ಲೂ ಅಷ್ಟೇ. ಸೊ 5 ಸ್ಟಾರ್ ರೇಟಿಂಗ್ ಅಡಲ್ಟ್ ಬಂದಿದೆ ಮತ್ತು ಚೈಲ್ಡ್ ಬಂದು 4 ಸ್ಟಾರ್ ರೇಟಿಂಗ್ ಬಂದಿದೆ. ಸೊ ಓವರಾಲ್ ಬೆಸ್ಟ್ ಬೈ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.